ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆತುರದ ನಿರ್ಧಾರಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮ ಕುಟುಂಬದಲ್ಲಿ ಮನಸ್ತಾಪ ಏನೇ ಇದ್ರೂ ಕೂಡ ಈ ತಿಂಗಳು ಬಗೆಯಿರುತ್ತೆ. ನಿಮ್ಮ ಉದ್ಯೋಗದಲ್ಲಿ ಖಂಡಿತವಾಗ್ಲೂ ನೆಮ್ಮದಿ ಮತ್ತು ಡೆವಲಪ್ಮೆಂಟ್ ಆಗತ್ತೆ. ಈ ತಿಂಗಳು ನೀವು ಬಟ್ಟೆ ಮತ್ತು ಚಿನ್ನನ ಖರೀದಿಸುವ ಸಾಧ್ಯತೆ ಇದೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಕೂಡ ಹೋಗ್ತೀರಾ. ಇದರಿಂದ ನೆಮ್ಮದಿ ಸುಖ ಸಂತೋಷ ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಗಮನ ಕೊಡಿ. ಯಾರೆಲ್ಲ ಕೆಲಸಕ್ಕೆ ಪ್ರಯತ್ನ ಪಡ್ತಿರ್ತೀರಾ ಖಂಡಿತವಾಗ್ಲೂ ಸೋಂಬೇರಿತನನ ಬಿಟ್ಬಿಡಿ. ಸೆಪ್ಟೆಂಬರ್ 15 ನಂತರ ನಿಮ್ಮ ಕೆಲಸದಲ್ಲಿ ಸೋಂಬೇರಿಗಳಾಗೋ ಸಾಧ್ಯತೆ ಇದೆ. ನಿಮ್ಮ ಜಾತಕನ ತೋರಿಸಿ ಪರಿಶೀಲನೆ ಮಾಡಿಸಿ, ಎಲ್ಲ ಒಳ್ಳೇದಾಗತ್ತೆ. ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ಕಾರ್ಯಗಳನ್ನ ನೀವು ಮಾಡಬಾರ್ದು. ಹಳೆ ನೆನಪುಗಳನ್ನ ನೀವು ಮರಿಬೇಕಾಗತ್ತೆ. ತುಂಬಾ ಬೇಕಾದ ವ್ಯಕ್ತಿಗಳು ಕೂಡ ಈ ತಿಂಗಳು ದೂರ ಆಗೋ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಗಮನ ಹರಿಸಿ. ಗಂಟಲು ನೋವು, ಎಕ್ಸೆಸ್ ಆಫ್ ಹೀಟ್, ಎದೆ ನೋವು ಸಂಬಂಧಪಟ್ಟಂತೆ ಬಳಲುವ ಸಾಧ್ಯತೆ ಇದೆ. ಬುಧವಾರದಂದು ವಿಷ್ಣು ಸಂಬಂಧಪಟ್ಟಂತೆ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಿಸಿ. ಹಾಗೂ ಪ್ರೇಮ್ ಕುಕಲಿಕಾಕ್ಷಂ ರೂಪೇಣಂ ಪ್ರತಿಮಂಬುದಂ ಸೌಮ್ಯಂ ಸೌಮ್ಯಂ ಗಣೋಪೇತಂ ತಂ ಬುಧಂ ಪ್ರಣಾಮ್ಯಂ ಈ ಮಂತ್ರನ ಪ್ರತಿದಿನ 21 ಬಾರಿ ಹೇಳಿ. ಏನೇ ಸಂಕಷ್ಟಗಳಿದ್ರು ಈ ತಿಂಗಳು ಪರಿಹಾರಗಳಾಗತ್ತೆ.